ಹಾಗಾದ್ರೆ 21 ವರ್ಷದ ಯುವತಿ ಏನೆಲ್ಲ ಆರೋಪವನ್ನ ಮಾಡ್ತಾ ಇದ್ದಾರೆ ತನ್ನ ಪತಿಯ ವಿರುದ್ಧ ಅಂತ ನಾವು ನೋಡ್ತಾ ಹೋಗೋಣ. ಯುವತಿಯ ಆರೋಪ ಏನು? 21 ವರ್ಷದ ಯುವತಿಯನ್ನ ರಾಜಕಾರಣಿಗಳಿಗೆ ಪೂರೈಸೋದೇ ಆತನ ಕೆಲಸ ಅಂತ ಹೇಳಿ ಇದೀಗ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ದೈವ ಸೇವಲ್ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿಯವರೆಗೂ ಆತನ ವಿರುದ್ಧ ದೂರು ಯಾಕೆ ದಾಖಲಾಗಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ನಿಮಗೆ ಮೂಡಬಹುದು. ಆದ್ರೆ ಇಲ್ಲಿಯವರೆಗೂ ಯಾಕೆ ಆತನ ವಿರುದ್ಧ ದೂರು ದಾಖಲಾಗಿಲ್ಲ ಅಂತಂದ್ರೆ ಆತ ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೇ ಪ್ರಕರಣಗಳು ಕೂಡ ಇಲ್ಲಿಯವರೆಗೂ ಕೂಡ ದಾಖಲಾಗಿಲ್ಲ. ನಾನು ದೂರು ಕೊಡೋದಕ್ಕೆ ಹೋದ್ರೂ ಕೂಡ ಅದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ. ನನಗೆ ಹತ್ಯೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾನೆ, ಕಾರಿನಲ್ಲಿಯೇ ನನ್ನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ ಅಂತ ಹೇಳಿ ಯುವತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ದೈವ ಸೈಯಲ್ ತಾನು ಸೂಚಿಸಿದ ವ್ಯಕ್ತಿಯೊಂದಿಗೆ ದೈಹಿಕವಾಗಿ ಸಹಕರಿಸುವಂತೆ ಪೀಡಿಸ್ತಾ ಇದ್ದ ಅಂತಂದ್ರೆ ಪತ್ನಿಯನ್ನೇ ಬೇರೆಯವರ ಜೊತೆ ಸಂಬಂಧವನ್ನ ಬೆಳೆಸು ಅಂತ ಹೇಳಿ ಹಿಂಸಿಸ್ತಾ ಇದ್ದ ಅಂತ ಕೂಡ ಯುವತಿ ಹೇಳ್ತಾ ಇರುವಂತದ್ದು. ನನಗೆ ಮನೆ ಬಿಟ್ಟು ಹೊರ ಬರೋದಕ್ಕೆ ಸಾಧ್ಯವೇ ಆಗಿಲ್ಲ, ಅವಕಾಶವನ್ನ ಕೂಡ ಮಾಡಿಕೊಟ್ಟಿಲ್ಲ. ಮತ್ತೆ ನಾನು ಪರೀಕ್ಷೆಯನ್ನ ಬರಿಬೇಕಾಗಿತ್ತು, ಆದರೆ ಆ ಒಂದು ಪರೀಕ್ಷೆಯನ್ನು ಕೂಡ ಬರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಆ ರೀತಿಯಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತು ಆಚೆ ಬಾಯಿ ಬಿಟ್ರೆ ನನ್ನ ಕುಟುಂಬದವರನ್ನ ಸುಟ್ಟು ಹಾಕೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಪತ್ನಿ ಹೇಳ್ತಾ ಇದ್ದಾರೆ. ಮತ್ತೆ ಯುವತಿ ಹೇಳ್ತಾ ಇರುವಂತಹದ್ದು, ನೀನು ದೂರು ಕೊಟ್ರು ಏನು ಮಾಡೋದಕ್ಕಾಗೋದಿಲ್ಲ, ಏನೂ ಆಗೋದಿಲ್ಲ ಅಂತ ಹೇಳಿ ದೈವ ಸೈಯಲ್ ಹೇಳ್ತಾ ಇದ್ದಾನಂತೆ. ಪೊಲೀಸರು ನನ್ನ ಪರವಾಗಿದ್ದಾರೆ ಅಂತ ವಾದ ಮಾಡಿದ್ದಾನೆ. ದೈವ ಸೈಯಲ್ ಬಗ್ಗೆ ಸಾಲು ಸಾಲು ಆರೋಪವನ್ನ ಮಾಡ್ತಾ ಇದ್ದಾರೆ. ಆತನ 20 ವರ್ಷದ ಪತ್ನಿ ಆತನ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾನು ಕಾಲೇಜ್ನಲ್ಲಿ ಓದ್ತಾ ಇದ್ದೀನಿ, ಓದೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮತ್ತೆ ನಾನು ಪರೀಕ್ಷೆಯನ್ನ ಬರಿಬೇಕಾಗಿತ್ತು, ಆ ಪರೀಕ್ಷೆಯನ್ನು ಕೂಡ ನಾನು ಬರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಈ ಒಂದು ವಿಚಾರವನ್ನ ನಾನು ಏನಾದರೂ ಹೊರಗಡೆ ತರ್ತೀನಿ ಅಂತಂದ್ರೆ ಅದಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿಲ್ಲ. ಮತ್ತೆ ಬೆದರಿಕೆಯನ್ನ ಹಾಕಿದ್ದಾರೆ, ನಿನ್ನನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅಂತ ಹೇಳಿ ಯುವತಿ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ದೈವ ಸೈಯಲ್ ವಿರುದ್ಧ ಆರೋಪ ಮಾಡ್ತಾ ಇರುವಂತದ್ದು. ಮತ್ತೆ ನಿನ್ನ ಕುಟುಂಬಸ್ಥರನ್ನ ಸರ್ವನಾಶ ಮಾಡ್ತೀನಿ, ಸುಟ್ಟು ಹಾಕ್ತೀನಿ ಅಂತ ಹೇಳಿ ಯುವತಿಗೆ ಬೆದರಿಕೆಯನ್ನ ಹಾಕಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ದೈವ ಸೈಯಲ್ ವಿರುದ್ಧ ಇದೀಗ ಗಂಭೀರ ಆರೋಪ, ಸಾಲು ಸಾಲು ಆರೋಪವನ್ನ ಕೂಡ ಮಾಡಿದ್ದಾರೆ ಪತ್ನಿ. ನನಗೆ ಮನೆ ಬಿಟ್ಟು ಹೊರ ಬರೋದಕ್ಕೆ ಸಾಧ್ಯ ಆಗಿಲ್ಲ, ಮನೆಯಲ್ಲಿ ಕೂಡಾಕಿ ಚಿತ್ರ ಹಿಂಸೆಯನ್ನ ಕೂಡ ಕೊಟ್ಟಿದ್ದಾರೆ, ನೀನು ಬೇರೆಯವ್ರ ಜೊತೆ ಮಲ್ಕೋ ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳಿ ಯುವತಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ.